ಈ ಕೊಟ್ಟಿರೋ ಆಕೃತಿಯಲ್ಲಿ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಕೇರಿ ಎಷ್ಟು ಅಂತ ಹೇಳ್ತೀರಿ? ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ, ಅಲ್ಲಿರುವ 5 ತ್ರಿಭುಜ ಇದಾವೆ. ಹೆಂಗಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಈ ಸೈಜ್ದು ಎಷ್ಟು ಅದಾವ? ಇವ 1 2 3 4 ಇರುವ ಇವು ಸಣ್ಣ 4 ತ್ರಿಭುಜ ಇದಾವೆ. ಹಾಂ, ನೆಕ್ಸ್ಟ್ ಇವು ಸಣ್ಣ 4 ಆದ ಕೂಡಲೇ ದೊಡ್ಡದು ಒಂದದ, ಇದು ದೊಡ್ಡದು ಒಂದ. ಹೌದು, ಅಂದರೆ ಸಣ್ಣ 4 + 1 5 ತ್ರಿಭುಜ ಎಷ್ಟು ಅದಾವು. ನೆಕ್ಸ್ಟ್ ಇದ್ರೊಳಗೆ ಎಷ್ಟು ಅದಾವೆ ನೋಡ್ರಿ, ಸಣ್ಣ ಎಷ್ಟು ಅದಾವ ಇವ ಈ ಸೈಜ್ದು? 1 2 3 4 ಟೋಟಲ್ 4 ತ್ರಿಭುಜ ಅದಾವು. ಪ್ಲಸ್ ಈ ಸೈಜ್ದು ಎಷ್ಟು ಅದಾವೆ ನೋಡ್ರಿ, ಇದೊಂದು 2 3 ಇಲ್ಲಿ ಒಳಗಿಂದ ಇದ್ದು ಒಂದು ದೊಡ್ಡ ತ್ರಿಭುಜ ಐತ್ಲ ರೀ, ಇದು ನೋಡ್ರಿ, ಇಲ್ಲಿ ಇದು ಐತ್ರಿ. ಅದನ್ನ ಹಿಡ್ದು 4 ಅದು ರೀ, ಪ್ಲಸ್ 4 ಟೋಟಲ್ ದೊಡ್ಡದು ಒಂದು ಐತ್ರಿ. ಅಂದರೆ ಟೋಟಲ್ ಎಷ್ಟು ತ್ರಿಭುಜ ಅದು ರೀ ಇದ್ರಾಗ? 9 ತ್ರಿಭುಜ ಅದು. ಕರೆಕ್ಟ್ ಐತ್ರಿ ನಾವು ಮಾಡಿದ್ದ. ನೀವು ಒಂದು ಪಿಕ್ಸ್ ಇಟ್ಕೊಂಡು ಬಿಡ್ರಿ, ಈ ಥರ ಇತ್ತಂದ್ರೆ ಇವು ಸೇಮ್ ಸೈಜ್ದು 4 ಪ್ಲಸ್ ದೊಡ್ಡದೊಂದ. ಹೌದು, ಬಟ್ ಇಲ್ಲಿ ಏನದಾವು ಅಂಥವು 2 ಆಗ್ಯಾವ. ಅದ್ರ ಸಲುವಾಗಿ 4 + 4 ದೊಡ್ಡದೊಂದು 9. ಅರ್ಥ ಆಯ್ತು? ಡೌಟ್ ಇದ್ರೆ ನೋಡ್ರಿ, ಇದೊಂದ ಇವು ಸಣ್ಣ 4 ಅದು. ಹೌದು, ನೆಕ್ಸ್ಟ್ ಇದೊಂದು ದೊಡ್ಡದ, ಇದೊಂದು ದೊಡ್ಡದ, ಈ ಟೋಟಲ್ ಒಂದು ದೊಡ್ಡದು ಬರ್ತೈತ್ಲ ಇಲ್ಲಿ, ಅವು 4 ಅದು. ಪ್ಲಸ್ ಈ ಟೋಟಲ್ ಪೂರ್ತಿ ದೊಡ್ಡದೊಂದ, ಈ ದೊಡ್ಡದೊಂದ. ಇಲ್ಲೇನು ಕನ್ಫ್ಯೂಷನ್ ಇಲ್ಲ ಅನ್ಕೋತೀನಿ. ಟೋಟಲ್ 9 ಅದಾವ ರೀ. ನೆಕ್ಸ್ಟ್ ಇದು ಆನ್ಸರ್ ಹೇರ್ ನೋಡು, ಇದು ಹೋಮ್ವರ್ಕ್ ಮಾಡ್ತೀರಿ ಸೇಮ್ ಅಲ್ಲೇ. ನೆಕ್ಸ್ಟ್ ಈಗ ನೋಡ್ರಿ, ಈ ಥರ ತ್ರಿಭುಜ ಕೊಟ್ಟಾಗ ಅದ್ರೊಳಗಿನ ತ್ರಿಭುಜಗಳನ್ನ ಫೈಂಡ್ ಔಟ್ ಮಾಡೋಕೆ ಕೇಳಿದಾಗ ಯಾವ ಥರ ಮಾಡಬೇಕಪ್ಪ ಅಂದ್ರೆ ಈ ಥರ ಇಷ್ಟು ಸಣ್ಣದು ಕೊಡೋಂಗಿಲ್ಲ, ಇದಕ್ಕಿಂತ ದೊಡ್ಡದು ಕೊಡ್ತಾರೆ ನಿಮ್ಗೆ. ಆವಾಗ ಕೊಟ್ಟಾಗ ಅದನ್ನು ಹೆಂಗೆ ಫೈಂಡ್ ಔಟ್ ಮಾಡ್ಬೇಕು ಅನ್ನೋದು ಒಂದು ಟ್ರಿಕ್ಸ್ ಹೇಳ್ತೀನಿ. ಇರ್ಲಿಕ್ಕೆ ನೀವು ಏನು ಮಾಡಬೇಕು ಈಗ ನೋಡಿಲಿ, 1 2 3 4 5 ನೆಕ್ಸ್ಟ್ 6 7 8 9 ಮತ್ತು ದೊಡ್ಡದೊಂದು ಹಿಡ್ದು 10 ತ್ರಿಭುಜ ಮಾಡ್ತೀರಿ. ಹೌದು, ಅದನ್ನ ಬಿಟ್ಟು ಯಾವ ತ್ರಿಭುಜ ಹಾಕವ್ ನೋಡ್ರಿ, ಇದೊಂದು ಆಕೈತ್ರಿ 11 ಆಗತ್ತಾ, ಅದು ಇದೊಂದು ಆಗುತ್ತೆ 12. ನೆಕ್ಸ್ಟ್ ಮತ್ತೆ ಯಾವ ಆಗತ್ತಾವ ನೋಡ್ರಿ, ಇಲ್ಲಿ ನೋಡ್ರಿ, ಈ ಕೆಳಗೆ ಬೇಸ್ಗೇನು ತ್ರಿಭುಜ ಇರ್ತಾವಲ್ಲ ಇವ, ಇಲ್ಲಿ ಕೆಳಗೆ ಬೇಸ್ ಕಡೆ ನೋಡೋದು. ಹೌದು, ಕೆಳಗೆ ಎಷ್ಟು ಅದಾವ ನೋಡ್ರಿ, 1 2 3 ಅದಾವು. 1 2 3 ಅಂಥೇಳಿ ಬರ್ಕೋದು, ತಿಳಿತು? ನೆಕ್ಸ್ಟ್ ಒಂದಕ್ಕೆ ಒಂದೇ ಬರೀರಿ. ನೆಕ್ಸ್ಟ್ 1 2 ಕೂಡಿಸ್ರ 3, 3 3 ಕೂಡಿಸ್ರ 6. ಹೌದು, ನೆಕ್ಸ್ಟ್ ಇವಷ್ಟು ಆ್ಯಡ್ ಮಾಡಿರಿ, ಆರಾಮರ 10 ಪ್ಲಸ್ ಇನ್ನೊಂದು ಫಾರ್ಮುಲಾ ಯೂಸ್ ಮಾಡ್ಬೇಕು ಇಲ್ಲಿ. ಈಗ 1 2 3 4 ಐತೆ ಅಂತ ತಿಳ್ಕೊರಿ, ಒಂದು ಬಿಡೋದ ಒಂದು ಕೌಂಟ್ ಮಾಡೋದು, ಒಂದು ಬಿಡೋದ ಒಂದು ಕೌಂಟ್ ಮಾಡೋದು ಮಾಡ್ಬೇಕು. ಹೌದು, ಇಲ್ಲಿ ನೋಡ್ರಿ, ಅಂದರೆ ಇದನ್ನ ಬಿಟ್ಟು ಇದನ್ನ ಕೌಂಟ್ ಮಾಡಿದ್ರೆ ಮತ್ತೆ 3 ಹಾಕವು, ಇದನ್ನ ಕೌಂಟ್ ಮಾಡಬೇಕು. ನೆಕ್ಸ್ಟ್ ಮತ್ತೆ ಇದನ್ನ ಬಿಡಬೇಕು, ಈ ಕಡೆಯಿಂದ ಪ್ಲಸ್ 3 ಮಾಡಬೇಕು. ಎಷ್ಟು ಅದು ರೀ, 1 2 3 ಅಂತ ಬರೆಯೋದು. ನೆಕ್ಸ್ಟ್ ಒಂದಿದ್ದು ಒಂದೇ ಬರೆಯೋದು. ನೆಕ್ಸ್ಟ್ ಇದನ್ನ ತೊಗೊಂಡು ಇದಕ್ಕೆ ಆ್ಯಡ್ ಮಾಡೋದು, 1 2 ಕೂಡಿಸ್ರೆ 3. ನೆಕ್ಸ್ಟ್ ಇದಕ್ಕೆ ಆ್ಯಡ್ ಮಾಡೋದು, 3 3 ಕೂಡಿಸ್ರೆ 6, 6 3 9, ಒಂದು 10 ಆಕೈತಿ. ಒಂದು ಬಿಟ್ಟು ಒಂದು ಹಿಡ್ಕೋದು, ಒಂದು ಬಿಟ್ಟು ಒಂದು ನೆಕ್ಸ್ಟ್ ಇತ್ತು ಅದನ್ನ ಹಿಡ್ಕೋದು, ಅಂದರೆ ಪ್ಲಸ್ 3 ಕೂಡಿಸ್ಬೇಕು. 10 3 13, 13 ತ್ರಿಭುಜಗಳು. 1 2
3 4 ಕೊಡ್ಬೇಕು. ಅಂದರೆ 1 2 3 4 ಕೊಟ್ಟು ನೆಕ್ಸ್ಟ್ ಒಂದಕ್ಕೆ ಒಂದು ಇಡ್ತೀರಿ. ನೆಕ್ಸ್ಟ್ ಒಂದು ಎರಡು ಕೂಡಿಸ್ಬೇಕು 3 ಆಗುತ್ತೆ. ನೆಕ್ಸ್ಟ್ 3 ಕೂಡಿಸ್ಬೇಕು 6 ಆಗುತ್ತೆ. ನೆಕ್ಸ್ಟ್ 6 4 ಕೂಡಿಸ್ಬೇಕು 10 ಆಗುತ್ತೆ. ಇವು ಎರಡೆಲ್ಲ ಆ್ಯಡ್ ಮಾಡಿರಿ 10 6 16 16 3 19 19 1 20. ನೆಕ್ಸ್ಟ್ ಏನು ಮಾಡಬೇಕು, ಒಂದು ಬಿಟ್ಟು ಒಂದು ಹಿಡಿಬೇಕು, ಒಂದು ಬಿಟ್ಟು ಒಂದು ಹಿಡಿಬೇಕು. 6 1 ಕೂಡಿಸ್ರೆ 7 27 27 ಆಕ್ಕವು. ಹಾಂ, ಸ್ಪೀಡ್ ಆಗುತ್ತೆ ಇದು, ಭಾಳ ಟೈಮ್ ಕನ್ಸ್ಯೂಮ್ ಮಾಡೋಂಗಿಲ್ಲ. ಅರ್ಥ ಐತೆ ರೀ? ನೆಕ್ಸ್ಟ್ ಇಂಥದ್ದೊಂದು ಟ್ರೈ ಮಾಡಕ್ಕೆ ಕೊಡ್ತೀನಿ ತಗೋರಿ ನಿಮ್ಗೆ. ಇದು ಈಜಿ ಐತೆ ನೋಡ್ರಿ. ಇದು ಹೆಂಗೆ ಎಷ್ಟು ತ್ರಿಭುಜಗಳು ಅಕ್ಕ ಹೇರಿದ್ರಾಗ? ಒಂದು ಬೇಸಿಕ್ ನಮಗೇನು ಗೊತ್ತೈತಪ್ಪ ಅಂದ್ರೆ ಇಷ್ಟು ಐತಾರ 1 2 ಕೊಟ್ರೆ ಇದು ಇದ್ರಾಗ 3 ಅದಾವ ಅಂದಂಗೆ. ಹೌದು? ಅಂಥವು ಎಲ್ಲಿ ಅದಾವೆ? ಇಲ್ಲೊಂದು ಐತಿ, ಇಲ್ಲೊಂದು ಐತಿ, ನೆಕ್ಸ್ಟ್ ಇಲ್ಲೊಂದು ಐತಿ. ಅಂದ್ರೆ 1 2 ಇದನ್ನ ಹಿಡ್ದ 3 ಹಿಂಗೆ ಇಲ್ಲಿ 3 ಇಲ್ಲಿ 3 ಇಲ್ಲಿ 3 ಹಾಕವ ನೋಡ್ರಿ. ಹಾಂ, ನೆಕ್ಸ್ಟ್ ಇವು ಎಷ್ಟು ಅಕ್ಕವು? 1 2 3 4 ಇನ್ನು ದೊಡ್ಡದೊಂದು ಹಿಡ್ದು 5 ಅಕ್ಕವು. ಮತ್ತೆ ಎಲ್ಲಿ ತ್ರಿಭುಜ ಆಗ್ತವೆ ಹೇಳಿ? 3 + 3 + 3 + 5 ಎಷ್ಟು? 14 ಅಕ್ಕವ್ರಿ. ಪ್ಲಸ್ ಇನ್ನೊಂದು ಬಿಟ್ರಿ, ಯಾವ್ದು ಬಿಟ್ರಿ ಯಾರಿ? ಟೋಟಲ್ ದೊಡ್ಡದು ಒಂದಾಗುತ್ತೆ ಪ್ಲಸ್ ಒಂದು 15. ಈ ಎರಡು ಆಕೃತಿಯಲ್ಲಿ ಎಷ್ಟು ತ್ರಿಭುಜ ಬರ್ತಾವೆ ಅನ್ನೋದ ಫೈಂಡ್ ಮಾಡಿ ಆನ್ಸರ್ ಕಾಮೆಂಟ್ ಮಾಡಿ.